ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಬಾ ಬಾ ನೀನು. ಬಿಡಿ ಪ್ಲೀಸ್ 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 ಬಿಡಿ, ತುಂಬಾ ನೋತಿದೆ ಅಮ್ಮ. ನಿಮ್ಮಮ್ಮ ಕಿವಿ ಹಿಡಿದು ನೆಟ್ಟಗ್ ಬುದ್ಧಿ ಕಲ್ಸಿದಿದ್ರೆ ನಾನ್ ಯಾಕೋ ಕಂಡವ್ರ ಮಕ್ಳು ಕಿವಿ ಹಿಂಡಿ ಬುದ್ಧಿ ಕಲಿಸ್ತಾ ಇದ್ದೆ. ಮದ್ವೆಗ್ ಮುಂಚೆ ಆ ಹುಡುಗಿ ಕೋಣೆಗ್ ನುಗ್ತೀಯ, ಕಳ್ಳ ಬಡವಾ. ಅಜ್ಜಮ್ಮ ಏನಾಯ್ತು? ಲೋ ಕೈಲಾಸ, ನಿನ್ನ ಅಳಿಯಂತಾರ ನೀನು ನಿನ್ನ ಮದುವೆಗ್ ಮುಂಚೆನೆ ಮದುಮಗಳು ಕೋಣೆಗ್ ನುಗ್ಬಿಟ್ಟಿದ್ಯೇನಪ್ಪ. ಅಜ್ಜಿ ನುಗ್ತಿದ್ವೋ ಏನೋ, ಆದ್ರೆ ನಿಮ್ಮಂತ ಮುಳ್ಳಿನ ಬೇಲಿ ಇರ್ಬೇಕಾದ್ರೆ ಆತರ ಅಚಾತುರ್ಯ ನಡೆದಕ್ ಸಾಧ್ಯನಾ? ನೀವಿರೋವರೆಗೂ ಹಾಗೆಲ್ಲ ಏನು ಆಗಲ್ಲ ಅಜ್ಜಮ್ಮ. ನಿಜ ಕಣೋ ದಡ್ಡ, ನಮ್ಮಂತ ಮುಳ್ಳಿನ ಬೇಲಿಗಳು ಮಧ್ಯೆ ಇಲ್ದೆ ಹೋದ್ರೆ ಈಗ ಇಲ್ಲೋಡು ಇಂಥವು ಹೊಲ ಮೇಯ್ಕೊಂಬಂದ್ಬಿಡ್ತವೆ. ಚಂದನ್, ಅಜ್ಜಿ ನೇರಸ್ತೆ ಏನ್ ಮನ್ಸಿಗೆ ಬಂತ ಅದನ್ನೇ ಹೇಳ್ಬಿಡ್ತಾರೆ. ದೊಡ್ಡ ಮನೆ ತಂದವರು ಸ್ವಲ್ಪ ದೊಡ್ಡ ಬಾಯಿ, ಬೇಜಾರ್ ಮಾಡ್ಕೋಬೇಡ. ಏನೋದು ಅಳಿಯನ ಹತ್ರ ಮಾವನ ಗುಟ್ಟು ಒಂದ್ ತಿಳ್ಕೋ ದಡ್ಡ. ಯಾವತ್ತು ಮಾವನ ಹತ್ರ ಅಳಿಯ ಗಡ್ಡ 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 ಅಂತ ಹೆದರ್ಕೋತಿರ್ಬೇಕು. ನೀನೇನೋ ಹೋಗಿ ಹೋಗಿ ನಮ್ಮಂತ ವಂಶದಲ್ಲಿ ಅಪ್ಪಿ ಹುಟ್ಟುಬಿಟ್ಟೆ. ಫ್ಯಾನ್ ಆಫ್ ಮಾಡಿ ಹೆಂಡತಿ ಸರ್ಗಲ್ಲಿ ಗಾಳಿ ಬೀಸ್ಕೊಳ್ಳೋನಲ್ವೇ ನೀನು? ಕರೆಂಟ್ ಬಿಲ್ ಕಡಿಮೆ ಆಗ್ಲಿ ಮುಚ್ಚೋ ಬಾಯಿ, ಹಾಗಲಕಾಯಿಗೆ ಬೇವನ್ ಸಾಕ್ಷಿ. ಲೇ, ಒಂದೇ ಕಲ್ಲಲ್ಲಿ 2 ಹಣ್ಣು ಬೀಳ್ಸೋ ಬುದ್ಧಿವಂತ ಅಂತ ನನ್ ಚೆನ್ನಾಗ್ ಗೊತ್ತು. ಅಪ್ಪನ ಮನೆ ಆಸ್ತಿ, ಒಬ್ಳೆ ಮಾವನ ಮಗಳು, ಪಕ್ಕದ ಮನೆ ಬಿಲ್ಲು ಕಟ್ಬೋದು ಬಿಡಪ್ಪ. ಚಂದನ್, ನಿನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಹೋಗಿ ಹೋಗಿ ನೋಡೋದು. ಅಷ್ಟು ದಿನ ಕಾಯ್ತಿದೆ ಮಾವ. ಥ್ಯಾಂಕ್ ಯು. ಕಳ್ಳ ಅಂತೂ ಈ ಅಜ್ಜಮ್ಮನ್ ಮಾತಿಗೆ ಎದ್ರುಕೊಂಡು ಮುಂಡದು ಓಡೋಯ್ತು. ಎಲ್ಲೋ ಅವಳು? ಯಾರಜ್ಜಮ್ಮ? ಅವಳೇ ನಿನ್ನ ಕಣ್ಣಲ್ಲೇ ಹಿಡಿದು ಕಟ್ಟಾಕಿಟ್ಕೊಂಡಿದ್ದಾಳಲ್ಲ ಅವಳು. ನನಗೆ ಅರ್ಥ ಆಗ್ಲಿಲ್ಲ ಅಜ್ಜಮ್ಮ. ಗೊತ್ತಾಗಿದ್ರೆ ಇಷ್ಟು ವರ್ಷ ನೀನೆಲ್ಲ ಅವಳ ಜೊತೆ ಸಂಸಾರ ಮಾಡಕ್ ಆಗ್ತಾ ಇತ್ತು ದಡ್ಡ. ಅವಳಪ್ಪ ನಿನ್ನ ಹೆಂಡತಿ ಕಲ್ಪನಾ ಎಲ್ಲಿ ಎಂದೆ? ಇಲ್ಲೇ ಎಲ್ಲ ಇರ್ಬೇಕು, ಬೆಳಗ್ಗೆಯಿಂದ ನನ್ಗೂ ಸಿಕ್ಕಿಲ್ಲ. ಗೊತ್ತಿಲ್ವಾ? ನಾನು ನೋಡ್ತೀನಿ ಬಿಡು. ಕಲ್ಪನಾ, ಲೇ ಕಲ್ಪನಾ, ಇಲ್ಲಿದೆಯೇ? ಅತ್ಗೆ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಂತೋಷವಾಗಿದ್ದಾರೆ. ನನ್ಗೂ ಅಷ್ಟೇ ತುಂಬಾ ಸಂತೋಷ ಆಗಿದೆ. ಈ ಸಂತೋಷನ ನಾನು ನನ್ನ ಅಣ್ಣನ ಮದುವೆಲೆ ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕಲ್ ಹಾಕ್ಬಿಟ್ಟಿಯಲ್ಲೇ. ನಿಮಗಿಷ್ಟ ಆದ್ರೆ ಅಷ್ಟೇ ಸಾಕು ಅತ್ಗೆ. ಜನಾರ್ದನ್, ಇವಳು ನನ್ನ ಹಿರಿಯ ಮಗಳು ಕಲ್ಪನಾ ಅಂತ, ಇವಳು ನನ್ನ ಸೊಸೆ ಪಾರ್ವತಿ ಅಂತ. ಸೊಸೆ ಅನ್ನೋದಕ್ಕಿಂತ ಮನೆಗೆ ಬೆಳಗಿಸಿ ಮಗಳು ಅಂದ್ರೂ ಪರವಾಗಿಲ್ಲ. ಇವರು ನನ್ನ ಬಾಲ್ಯ ಸ್ನೇಹಿತರು ಜನಾರ್ದನ್ ಅಂತ. ಮುತ್ತಿನಂತ ಮಗಳು, ಚಿನ್ನದಂತ ಸೊಸೆ. ರಾಮಚಂದ್ರ, ತುಂಬಾ ಪುಣ್ಯ ಮಾಡಿದೆ ನೀನು. ನಿಜ ಹೇಳ್ಬೇಕಂದ್ರೆ ಇಂಥ ಮಾವನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೆ. ಅತ್ಗೆ, ನಂಗೆ ತುಂಬಾ ಕೆಲಸ ಇದೆ. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಬಂದವ್ರನ್ನ ಮಾತಾಡ್ಸ್ತಿದ್ರೆ ಚೆನ್ನಾಗಿರಲ್ಲ. ನಾನು ಬರ್ತೀನಿ. ಹೋಗ್ತೀನಿ. ಮಾವ, ಚಂದು ಫ್ರೆಂಡ್ಸ್ ಎಲ್ಲ ಮೈಸೂರಿಂದ ಬಂದಿದ್ದಾರೆ. ಚಂದು ಎಲ್ಲಿ ಕಾಣಿಸ್ತಾನೆ ಇಲ್ಲ. ರೂಮಲ್ಲಿ ಇರ್ಬೇಕಲ್ಲಮ್ಮ? ಇಲ್ಲ, ಅಲ್ಲಿಂದಾನೆ ಬಂದೆ ನಾನು. ಹೌದಾ? ಇರು, ನಾನು ನೋಡ್ತೀನಿ. ಬನ್ನಿ. ಏ ಶ್ರುತಿ, ಗೊಂಬೆ ಅಂತ ಹೆಸರಿಟ್ಕೊಂಡು ಈ ಗೊಂಬೆ ತರ ಕುತ್ಕೊಂಡ್ಬಿಟ್ರೆ ಹೇಗೆ? ಸ್ವಲ್ಪ ಲೈವ್ಲಿ ಆಗಿರೋದ್ ಕಲಿಯೇ. ಅವಳ ಬಾಯ್ ಫ್ರೆಂಡ್ ಯಾವಾಗ ನೋಡ್ತೀನೋ ಅಂತ ಕಾತರಿಂದ ಕಾಯ್ತಾಳೆ ಅಲ್ವೇನೆ ಶ್ರುತಿ? ಸ್ವಲ್ಪ ಹೊತ್ತು ತಡ್ಕೊಳೆ, ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವಳು ಸ್ಟೇಜ್ ಮೇಲೆ ಹೋಗೋದಕ್ಕಾದ್ರೂ ರೆಡಿ ಆಗೋದ್ ಬೇಡ್ವಾ? ಇವ್ಳು ಯಾವಾಗ ಬರ್ತಾಳೆ? ಯಾವಾಗ್ಲೂ ಲೇಟು ಲೇಟು ಲೇಟು, ಚಂದು ತರ. ಎಷ್ಟು ಗುದ್ರು ಬುದ್ಧಿನೇ ಬರಲ್ಲ.
ಅವಳು ಬರೋದ್ ಯಾವಾಗ, ನೀನ್ ರೆಡಿ ಆಗೋದ್ ಯಾವಾಗ? ಏ ಶ್ರುತಿ, ಇಲ್ಲಿ ಪಕ್ಕದಲ್ಲಿ ಬ್ಯೂಟಿ ಪಾರ್ಲರ್ ಇದೆ, ಒಂದ್ ನಿಮಿಷ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡೋಣ. ನೋ ವೇಸ್, ನನಗೂ ಅವಳಿಗೂ ಕಮಿಟ್ಮೆಂಟ್ ಆಗಿದೆ. ನನ್ನ ಎಂಗೇಜ್ಮೆಂಟ್ಗೆ ಅವಳೇ ಬಂದ್ ರೆಡಿ ಮಾಡೋದು, ಅವಳ ಎಂಗೇಜ್ಮೆಂಟ್ಗೆ ನಾನೇ ಹೋಗಿ ರೆಡಿ ಮಾಡೋದು ಅಂತ. ನಾನ್ ಬೇರೆಯವ್ರ ಕಣ್ಣಲ್ಲಿ ಮೇಕಪ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಅವಳು ಬಂದ್ ನಂಗೆ ಚೆನ್ನಾಗಿ ಹೋಗಿತಾಳೆ, ನಾನ್ ಎಲ್ಲಿಗೂ ಬರಲ್ಲ. ಕರೆಕ್ಟ್. ಅಶು, ಹೇ ಗೊಂಬೆ, ಹೇಗಿದ್ಯಾ? ಸೂಪರ್. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋ ಫ್ರೆಂಡ್ ನೀನೇ ಕಣೆ. ಯಾಕೆ ಇಷ್ಟು ಲೇಟು? ಕಾದು ಕಾದು ಸಾಕಾಯ್ತು ನನ್ಗೆ. ನಾನ್ ಯಾವಾಗ್ಲೂ ಲೇಟ್, ಆದ್ರೆ ನನ್ ಸ್ಟೈಲ್ ಮಾತ್ರ ಲೇಟೆಸ್ಟ್. ಅದ್ ಗೊತ್ತಿರೋ ವಿಷಯ. ಬಾ, ಇವತ್ ನಿನ್ ಹೇಗ್ ರೆಡಿ ಮಾಡ್ತೀನಿ ಅಂದ್ರೆ ನಿನ್ ಹುಡ್ಗ ನಿನ್ ಬಿಟ್ಟು ಬೇರೆ ಯಾವ ಹುಡ್ಗಿನೂ ನೋಡ್ಬಾರ್ದು. ನೋಡ್ತಾ ಇರು. ತಾಯಿ, ಏನ್ ಬೇಕಾದ್ರೂ ಮಾಡು, ಆದ್ರೆ ಬೇಗ ಮಾಡು, ಆಲ್ರೆಡಿ ಲೇಟ್ ಆಯ್ತು. ಅದ್ ಸರಿ, ಏನದು ನಿಂದು ಮುಕುಂದು ಟನ್ ಟಣ ಟಣ್? ಏಯ್, ಸುಮ್ನೆ ಇರೆ, ಅಂತದೇನು ಇಲ್ಲ. ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಓಹೋ, ನಾಚ್ಕೋತದಾಳೆ ನೋಡ್ರೆ. ಪ್ರೀತಿ ಮಾಡೋ ಹುಡುಗಿರೆಲ್ಲ ಮೊದ್ಲು ಹೇಳೋ ಸುಳ್ಳು ಇದೆ. ನಾನು ಅಷ್ಟೇ, ಚಂದನ್ ಪರಿಚಯ ಮಾಡಿಸ್ಬೇಕಾದ್ರೆ ಹೀಗೆ ಸುಳ್ಳು ಹೇಳ್ತಿದ್ದೆ. ಹಾಗೆಲ್ಲ ಏನು ಇಲ್ಲ. ಹೌದು, ನಿನ್ಗೆ ಯಾರು ಹೇಳಿದ್ರು? ಓ, ಬೇಕಾದಷ್ಟು ಜನ ಹೇಳಿದ್ರು. ಏಯ್, ಐ ಯು ಸೀರಿಯಸ್? ಸುಮ್ನೆ ಇರೆ. ಹೇಗ್ ಹೇಳೋದು? ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ಅಪ್ಪ ಅಪೋಸ್ ಮಾಡ್ತಾರೆ ಅಂತ ಗೊತ್ತು, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ನೀನು ನಿನ್ನ ಹುಡುಗನ ಬಗ್ಗೆ ಹೇಳೋ. ಕೇಳು, ಹೇಳ್ತೀನಿ. ಅಶು, ತುಂಬಾ ನಾಟ್ಯ ಹೋಗಿದ್ಯಾ ಪೋಲಿ. ಈ ಅಜ್ಜಮ್ಮ ಬಂದು ನನ್ನ ಪ್ಲಾನ್ಸ್ನೆಲ್ಲ ಹಾಳು ಮಾಡ್ಬಿಟ್ಲು. ಇನ್ನೊಂದು 10 ನಿಮಿಷ ಲೇಟಾಗಿ ಬಂದಿದ್ರೆ ಶ್ರುತಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ಬೋದಾಯ್ತು. ಛೇ, ಏನ್ ಮಾಡೋದೀಗ? ನಿನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದಾನ? ಇಲ್ಲ ಅಂದ್ರೆ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದ. ಚಂದನ್ ಕಣೆ. ನಾನು ಮಾತಾಡುವವರೆಗೂ ನೀನ್ ಮಾತಾಡೋದಿಲ್ಲ. ಎವ್ರಿಬಡಿ ಕೀಪ್ ಸೈಲೆನ್ಸ್, ಓಕೆ? ಅಶು, ಬೇಡ. ಹೇಳು ಚಂದು, ನೀನ್ ರೆಡಿ ಆದ್ಯಾ? ಶ್ರುತಿ, ನಾನು ನಿನ್ಗೆ ಏನೋ ಹೇಳೋಣ ಅಂತ ಬಂದೆ. ಆ ಅಜ್ಜಮ್ಮ ಬಂದು ಎಲ್ಲಾ ಪ್ಲಾನ್ಸ್ನ ಹಾಳು ಮಾಡ್ಬಿಟ್ಲು. ಏನೋ ಹೇಳ್ಬೇಕು ಅಂತಿದ್ಯಾ, ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಿದ್ಯಾ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಯಾ ಚಂದು. ಈ ಸಂದರ್ಭದಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರುತಿ. ಅಲ್ಲ ಚಂದು, 3 ವರ್ಷ ನನ್ ಜೊತೆನೆ ಲವ್ ಮಾಡಿ ಊರೆಲ್ಲ ಸುತ್ತಾಡ್ಬಿಟ್ಟು ಈಗ ನನ್ ಜೊತೆನೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದೆಲ್ಲ ಶ್ರುತಿ. ಶ್ರುತಿ, ಸ್ವಲ್ಪ ದಿನದ ಹಿಂದೆ ಅಮ್ಮನ ಬದಲು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿನಗೆ ನೆನಪಿದ್ಯಾ? ದೇವಸ್ಥಾನಕ್ಕ? ಚಂದು, ಏನು ಮಾತಾಡ್ಬೇಡ. ನಾನೆಲ್ಲ ಮಾತಾಡಿದ್ದು. ನನ್ನ ಫ್ರೆಂಡ್ ಅಶ್ವಿನಿ ನಂತರ ಮಿಮಿಕ್ರಿ ಮಾಡ್ತಿದ್ಲು. ಹಲೋ ಶ್ರುತಿ, ನಾನ್ ಚಂದನ್ ಮಾತಾಡ್ತಾ ಇರೋದು. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಈಗ್ಲೇ ಮದ್ವೆಗೂ ಮುಂಚೆ ಏನಪ್ಪಾ ಅಂತ ಅರ್ಜೆಂಟು? ಅಶು, ನೀನ್ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಹುಡ್ಗನ್ ಧ್ವನಿ ಕೇಳಿದ್ರೆ ಪಾಪ ತುಂಬಾ ಅರ್ಜೆಂಟ್ ಅನ್ಸ್ತಾ ಇತ್ತು. ನಿನ್ಗೂ ಅರ್ಜೆಂಟು, ಅವನ್ಗೂ ಅರ್ಜೆಂಟು. ಈ ಕಳ್ಳಿ, ಏನಮ್ಮ ಅಂತದ್ ಅರ್ಜೆಂಟು? ನನ್ ಚಂದು ಹಾಗಲ್ಲ, ಹಿ ಈಸ್ ಅ ಜೆಂಟಲ್ಮನ್. ಇಲ್ ನೋಡ್ರೆ ನಮ್ ಶ್ರುತಿ ನಾಚ್ಕೋತಿದ್ದಾಳೆ. ಏಯ್ ಶ್ರುತಿ, ನಿನ್ ನಾಚ್ಕೊಳಕ್ಕೂ ಬರುತ್ತಾ? ಎಲ್ಲಿಂದ ಕಲ್ತೆ? ಅಶು,
ಸರಿ, ನಾನು ಹೋಗಿ ಚಂದನ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಆ ಅರ್ಜೆಂಟ್ ವಿಷಯ ಏನು ಅಂತ ಕೇಳ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ಈಗ ಏನಾದ್ರೂ ಅಜ್ಜಮ್ಮ ನಿನ್ ಮಾತ್ ಕೇಳಿಸ್ಕೊಂಡಿದ್ದಿದ್ರೆ ಏನಂತಿತ್ತು ಗೊತ್ತಾ? ಯಾರೇ ನಿನ್ಗೆ ಈ ಮನೆ ಹಾಳು ಬುದ್ಧಿ ಹೇಳ್ಕೊಟ್ಟಿದ್ದು? ಎಲ್ಲಾದ್ರೂ ಉಂಟೇನೆ? ಮದುವೆ ಮುಗಿದು ಪ್ರಸ್ತುತ ಕೋಣೆಗೆ ಹೋಗೋ ತನಕ ಹುಡ್ಗ ಹುಡ್ಗಿ ಮಾತಾಡೋಂಗಿಲ್ಲ. ಏನೇ ಮಾಡೋದಕ್ಕೂ ಒಂದು ರೀತಿ ರಿವಾಜು ಇದೆ, ಅದನ್ ಬಿಟ್ ನಡಿಬಾರ್ದು. ಅದೇ ನಮ್ ಧರ್ಮ. ಈ ಕಾಲದಲ್ಲಿ ಅದೆಲ್ಲ ಎಲ್ಲೋಯ್ತು. ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ. ಅಮ್ಮ ಚಾಮುಂಡೇಶ್ವರಿ, ಈ ಹಾಳಾಗಿರೋ ಹುಡುಗರ್ನ ಉದ್ಧಾರ ಮಾಡಮ್ಮ. ಸರಿ, ಇವಾಗ ನಾನು ಹೋಗ್ಲೋ ಬೇಡವೋ? ಹೋಗ್ಬೇಡ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ ಹೇಳ್ತಾರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ನೀನೇ ಕಾಣೆ. ನಾನಿನ್ ದುಶ್ಮನೇನೆ? ಇಲ್ಲ ಇಲ್ಲ, ಯು ಮೈ ಸ್ವೀಟ್ ಫ್ರೆಂಡ್. ಮಾತಾಡು ಮಾತಾಡು, ಇನ್ನು ಎಷ್ಟು ಹೊತ್ತು ಹೀಗೆ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ. ಮುಹೂರ್ತದ ಹೊತ್ತಿಗೆ ಪ್ರಜ್ಞೆ ಇಲ್ದೆ ಮಲ್ಕೋಬೇಕು, ಹಾಗ್ ಮಾಡ್ತೀನಿ.